ಕರ್ನಾಟಕ ಕಾರವಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ದರ್ಶನ್ 11ನೇ ತಾರೀಕು ಅರೆಸ್ಟ್ ಆದರು. 10ನೇ ತಾರೀಕು ಮೂವರು ಸರೆಂಡರ್ ಆದರು. ಅದಕ್ಕಿಂತ ಮೊದಲು ರೇಣುಕಾಸ್ವಾಮಿ ಕೊಲೆ ಆಯಿತು. ಇದೆಲ್ಲ ನಮ್ಗೆ ಗೊತ್ತಿರುವಂಥ ವಿಚಾರ. ಅದು ಕೂಡ ಮೂವರು ಸರೆಂಡರ್ ಆಗ್ತಾರೆ. ಆಗ ಪೊಲೀಸರಿಗೆ ಡೌಟ್ ಬರುತ್ತೆ, ಮೊಬೈಲ್ ಕೊಟ್ರಪ್ಪ ಅಂತ ಕೇಳ್ತಾರೆ. ಆಗ ದರ್ಶನ್ ಕಾಂಟ್ಯಾಕ್ಟ್ ಗೊತ್ತಾಗತ್ತೆ. ವಗೇರೆ ವಗೇರೆ ಇಷ್ಟೆಲ್ಲ ಕೇಳ್ಕೊಂಬಂದ್ರಿ. ಮಜಾ ಏನು ಗೊತ್ತಾ, ಈ ಮೂವರು ಸರೆಂಡರ್ ಆಗ್ತಾರಲ್ಲ, ಅದಕ್ಕಿಂತ ಮೊದಲೇ ಪೊಲೀಸರಿಗೆ ಇದರ ಬಗ್ಗೆ ಮಾಹಿತಿ ಇತ್ತಂತೆ. ಈ ಕೆಂಪು ಕಾರ್ ಯಾಕೆ ಓಡಾಡ್ತಾ ಇದೆ, ಇನ್ನೊಂದು ಕಾರ್ ಯಾಕೆ ಓಡಾಡ್ತಾ ಇದೆ, ಮತ್ತೊಂದು ಕಾರ್ ಅದಕ್ಕೆ ಸೆಕ್ಯೂರಿಟಿ ಯಾಕೆ ಕೊಡ್ತಾ ಇದೆ, ಮೊದಲೇ ಗೊತ್ತಿದ್ದು. ಎಲ್ಲ ಗೊತ್ತಿದ್ದೇ ಸರೆಂಡರ್ ಆದ ನಂತರ ಪೊಲೀಸರು ದರ್ಶನನ್ನು ಕೆಡ್ಡಾಕೆ ಬೀಳಿಸಿದ್ರ. ಸಖತ್ತಾಗಿದೆಯಲ್ಲ ಸ್ಟೋರಿ ನೋಡಿ. ದರ್ಶನ್ಗೆ ಕಂಟಕವಾದ ರೆಡ್ ಕಲರ್ ಕಾರು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ ಸದ್ಯಕ್ಕೆ ಜೈಲಿಂದ ಹೊರಬರೋದು ಡೌಟ್ ಆಗಿದೆ. ಯಾಕಂದ್ರೆ ಪ್ರಕರಣದ ತನಿಖೆಯಲ್ಲಿ ಒಂದೊಂದೇ ಸತ್ಯಗಳು ಹೊರಬರ್ತಿದ್ದು ಪೊಲೀಸರು ಹಲವು ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ. ಇದು ಸಹಜವಾಗಿಯೇ ದರ್ಶನ್ಗೆ ತೊಂದರೆಯಾಗಲಿದೆ. ಕೊಲೆ ಬಳಿಕ ದರ್ಶನ್ ತಪ್ಪಿಸಿಕೊಳ್ಳೋಕೆ ಎಷ್ಟೇ ಪ್ಲಾನ್ ಮಾಡಿದ್ರೂ ಪೊಲೀಸರಿಗೆ ಈ ಬಗ್ಗೆ ಗೊತ್ತಾಗ್ತಿತ್ತಂತೆ. ಪೊಲೀಸರಿಗೆ ಇಡೀ ಕೇಸ್ ಕುರಿತು ಎಕ್ಸ್ಕ್ಲೂಸಿವ್ ಕ್ಲೂ ಕೊಟ್ಟಿದ್ದೆ ದರ್ಶನ್ನ ಆ ರೆಡ್ ಕಲರ್ ಕಾರು ಎನ್ನಲಾಗ್ತಿದೆ. ಈ ಕುರಿತು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ. ಪೊಲೀಸರಿಗೆ ಸಿಕ್ಕ ಮಾಹಿತಿ ಏನು? ಪಟ್ಟಣಗೆರೆ ಶೆಡ್ ಬಳಿ ರೆಡ್ ಕಲರ್ ಕಾರು ಓಡಾಡ್ತಿದ್ದ ಮಾಹಿತಿ ಪೊಲೀಸರಿಗೆ ಮೊದಲೇ ಗೊತ್ತಿತ್ತು. ರೆಡ್ ಕಲರ್ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಪಟ್ಟಣಗೆರೆ ಶೆಡ್, ರೆಡ್ ಕಾರು, ಟವರ್ ಡಂಪ್ ಮಾಹಿತಿ ಲಭ್ಯವಾಗಿದೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಜೂನ್ 10ರಂದು ಕೊಲೆ ಆರೋಪಿಗಳು ಸರೆಂಡರ್ ಆಗಿದ್ರು. ಅದಕ್ಕೂ ಮೊದಲೇ ಕಾಕಿಗೆ ಸಿಕ್ಕಿತ್ತಂತೆ ಕೊಲೆ ಕ್ಲೂ. ಕೇಸ್ ದಾಖಲಾದ ಬೆನ್ನಲ್ಲೇ ಬೆನ್ನಟ್ಟಿದ ಪೊಲೀಸರು ಶವ ಎಸೆದ ಜಾಗವನ್ನು ಅಬ್ಸರ್ವ್ ಮಾಡಿದ್ರು. ಸಿಸಿಟಿವಿ ದೃಶ್ಯ ನೋಡಿದಾಗ ರೆಡ್ ಕಲರ್ ಕಾರು ಪತ್ತೆಯಾಗಿದೆ. ಕಾರು ಫಾಲೋ ಮಾಡಿದಾಗ ಕನೆಕ್ಟ್ ಆಗಿದ್ದು ಪಟ್ಟಣಗೆರೆ ಶೆಡ್. ವಿನಯ್ ಬಂಧನಕ್ಕೆ ಸಜ್ಜಾಗಿದ್ದಾಗ ಮೂವರು ಸರೆಂಡರ್. ಕಾರ್ತಿಕ್, ರಾಘವೇಂದ್ರ, ನಿಖಿಲ್ ಕೂಡ ಸರೆಂಡರ್ ಆಗಿದ್ರು. ಮೂವರಿಂದ ವಿನಯ್ ಬಗ್ಗೆ ಬಾಯ್ಬಿಡಿಸಿದಾಗ ಕೊಲೆ ಕೇಸ್ ಬೆಳಕಿಗೆ ಬಂದಿದೆ. ಇವೆಲ್ಲದರ ಹಿಂದೆ ದರ್ಶನ್ ಇದ್ದಾರೆ ಅನ್ನೋದು ಪೊಲೀಸರಿಗೆ ಮಾಹಿತಿ ಇತ್ತು ಎನ್ನಲಾಗಿತ್ತು. ಹೀಗಾಗಿ ರೆಡ್ ಕಲರ್ ಕಾರಿನ ಹಿಂದೆ ಬಿದ್ದ ಪೊಲೀಸರು ಪ್ರಕರಣದ ತನಿಖೆಯನ್ನು ಕೂಲಂಕುಷವಾಗಿ ಪರಿಶೀಲಿಸುತ್ತಿದ್ದಾರೆ. ಹೀಗಾಗಿ ದರ್ಶನ್ಗೆ ಸದ್ಯಕ್ಕೆ ಜೈಲೇ ಗತಿ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗೊತ್ತಾಯ್ತಲ್ಲ, ಮೂವರು ಸರೆಂಡರ್ ಆಗೋದಕ್ಕಿಂತ ಮೊದಲು ವಿನಯ್ ಎಂಬಾತನನ್ನು ಬಂಧನ ಮಾಡೋದಕ್ಕೆ ಪೊಲೀಸರು ರೆಡಿಯಾಗಿರ್ತಾರೆ. ಇಲ್ಲೇನೋ ಆಗ್ತಿದೆ, ಈ ವಿನಯನ್ನು ಬಂಧಿಸಬೇಕು ಅಂಥೇಳಿ. ಅಷ್ಟರಲ್ಲಾಗುವಾಗ ಲಡ್ಡು ಬಂದು ಬಾಯಿಗೆ ಬಿತ್ತ ಅಂತ ಕೇಳ್ತಾರಲ್ಲ, ಹಾಗೆ ಪೊಲೀಸರ ಹತ್ರ ಬಂದು ಕಾರ್ತಿಕ್, ರಾಘವೇಂದ್ರ, ನಿಖಿಲ್ ಸರೆಂಡರ್ ಆಗಿಬಿಟ್ರು. ಅಲ್ಲಿಂದ ಎಲ್ಲ ಮಾಹಿತಿಗಳು ಕಲೆ ಹಾಕಲಾಯಿತು. ಈ ನಡುವೆ ವಿಜಯಲಕ್ಷ್ಮಿ, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಇವತ್ತು ದಿನಕರ್ ಜೊತೆ ಜೈಲಿಗೆ ಬಂದಿದ್ದರು. ಪ್ರಕರಣದಲ್ಲಿ ಆರೋಪಿಯಾಗಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವ ನಟ ದರ್ಶನ್ ಅವರನ್ನು ನೋಡಲು ಇಂದು ದಿನಕರ್ ತುಗುದೀಪ್ ಜೊತೆ ಪತ್ನಿ ವಿಜಯಲಕ್ಷ್ಮಿ 5ನೇ ಬಾರಿ ಬಂದರು. ತಮ್ಮ 3ನೇ ಬಾರಿ ಬರ್ತಾ ಇರೋದು. ಈ ವಾರ ಕುಟುಂಬದ ಜೊತೆ ಜೈಲಿಗೆ ದರ್ಶನ್ ಪತ್ನಿ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ತಾನು ಬಂದಾಗ ತಿರುಪತಿ ಲಡ್ಡು ಪ್ರಸಾದವನ್ನು ತಂದಿದ್ದಾರೆ. ಯಾಕಂದರೆ ದರ್ಶನ್ ಅವರು ಕೂಡ ತಿರುಪತಿಯ ಪರಮ ಭಕ್ತರು. ಅವರು ಇತ್ತೀಚೆಗೊಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಹೆಂಗೆ ಬರ್ತಾ ಇದ್ವಪ್ಪ, ಆ ಲೈನಲ್ಲಿ ನಿಂತ್ಕೊಂಡು ಬರ್ತಾ ಇದ್ವಿ, ಬಸ್ಸಲ್ಲಿ ಬಂದು ಇಲ್ಲಿ ದರ್ಶನ ಮಾಡ್ತಾ ಇದ್ವಿ, ಇವತ್ತು ಲ್ಯಾಂಬೋರ್ಗಿನ್ ಕೋಟಿಗಟ್ಟಲೆ ಕಾರಲ್ಲಿ ಬರುವಂಗೆ ಮಾಡಿದ್ಯಪ್ಪ, ಇನ್ನೇನು ಬೇಡ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಸೊ ಹಾಗಾಗಿ ನಮಗೆಲ್ಲ ಒಂದು ನಂಬಿಕೆ, ದರ್ಶನ್ ಸಂಕಟ ಬಂದಾಗ ವೆಂಕಟರಮಣ ಅಂಥೇಳಿ, ಸೊ ಸಂಕಟ ದೂರವಾಗಲಿ ಅಂಥೇಳಿ ಅತ್ತಿಗೆ ವಿಜಯಲಕ್ಷ್ಮಿ ಜೊತೆ ದಿನಕರ್, ಅವರ ಅತ್ತಿಗೆ ಅಂದರೆ ವಿಜಯಲಕ್ಷ್ಮಿ ಜೊತೆ ಎಲ್ಲ ಬಂದು ಇವತ್ತು ಲಡ್ಡು ಕೊಟ್ಟು ಹೋಗಿದ್ದಾರಂತೆ. ನೋಡೋಣ ಏನಾಗುತ್ತೆ ಅಂತ. ನಾನು ಮೊದಲೇ ಹೇಳಿದೆ, ಈಗ ಮೂವರು ಸರೆಂಡರ್ ಆದ್ರಲ್ವಾ, ಕಾರ್ತಿಕ್, ರಾಘವೇಂದ್ರ, ನಿಖಿಲ್ 10ನೇ ತಾರೀಕು ಸರೆಂಡರ್ ಆಗ್ತಾರೆ. ಅದಕ್ಕಿಂತ ಮೊದಲೇ ವಿನಯನನ್ನು ಬಂಧಿಸಬೇಕು ಅಂತೇಳಿ ಪೊಲೀಸರು ರೆಡಿಯಾಗಿರ್ತಾರಂತೆ. ಅಂದರೆ ಎಲ್ಲ ಕೊಲೆಗಿಲೆ ಆದ ನಂತರ ಬಂತು ಮಾಡಿದ್ರು ಅಂತಲ್ಲ, ಅದಕ್ಕಿಂತ ಮೊದಲೇ ರೆಡಿಯಾಗಿರ್ತಾರೆ. ಹಾಗಾಗಿ ಕೆಲವು ಪಾಯಿಂಟ್ಸು, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 3 ಕಂಟಕ ಎದುರಾಗುತ್ತೆ. ಯಾರಿಗೆ? ದರ್ಶನ್ಗೆ. ಏನೆಲ್ಲ ಕಂಟಕ? 3ರ ಕಂಟಕದಿಂದ 100 ಸಾಕ್ಷಿ ಸಂಗ್ರಹಿಸಿದ ಕಾಕಿ. ಈ 3 ಪಾಯಿಂಟ್ ಯಾವುದು ಅಂತ ಹೇಳ್ತಾ ಹೋಗ್ತೀನಿ. 3 ಕಾರುಗಳೇ ವೆರಿ ಇಂಪಾರ್ಟೆಂಟ್. ಇವು ರೆಡ್ ಕಲರ್ ಕಾರು, ಆಮೇಲೆ ಶೆಡ್ಗೆ ಬಂದ ದರ್ಶನ್ ಬಳಸಿದ್ದ ಒಂದು ಕಾರು ಕೆಂಪು ಕಲರ್ದು ವ್ರ್ಯಾಂಗ್ಲರ್, ರೇಣುಕಾಸ್ವಾಮಿ ಶವ ಸಾಗಾಟಕ್ಕೆ ಬಳಸಿದ ಇನ್ನೊಂದು ಕಾರು,
ಆಮೇಲೆ ಶವ ಸಾಗಿಸುವಾಗ ಆ ಕಾರ್ಗೆ ಮತ್ತೊಂದು ಕಾರ್ ಸೆಕ್ಯೂರಿಟಿ ಕೊಟ್ಟಿದೆ. ಈ ಪ್ಲ್ಯಾನ್ ಎಲ್ಲ ಯಾರು ಮಾಡಿದ್ದು? ಶವ ಸಾಗಿಸುವಾಗ ಮತ್ತೊಂದು ತಂಡದಿಂದ ಸೆಕ್ಯೂರಿಟಿ. ಈ 3 ಕಾರುಗಳೇ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಕಂಟಕವಾಗುತ್ತೆ. ಶವ ಎಸೆಯಲು ಸ್ಕಾರ್ಪಿಯೋ ಕಾರು, ಇಟಿಯೋಸ್ ಕಾರು ಬಳಕೆ. ಇಲ್ಲ, ಇಟಿಯೋಸ್ ಸ್ಕಾರ್ಪಿಯೋಲ್ ಬರಲ್ಲ. ಸ್ಕಾರ್ಪಿಯೋ ಬಳಕೆ, ಇನ್ನೊಂದು ಇಟಿಯೋಸ್ ಬಳಕೆ. ಒಂದು ಕಾರು ಯಾವುದು? ವ್ರ್ಯಾಂಗ್ಲರ್ ಅಮೇರಿಕನ್ ಕಾರು, ಗೊತ್ತಾಯ್ತಲ್ಲ. ಈಗ ಥಾರ್ ಬಂದಿದೆಯಲ್ಲ, ಅದೇ ಮಾದರಿ, ಅಂದರೆ ಅದರ ಕಾಪಿ ಅದು. ಅದಕ್ಕೆ 75 ಲಕ್ಷ ಇದೆ ವ್ರ್ಯಾಂಗ್ಲರ್. ಎಲ್ಲ ಇಂಡಿಯಾದಲ್ಲಿ ಇಲ್ಲ, ಅದು ಫಾರಿನಿಂದ ಬರಮಾಡ್ಕೊಳ್ಬೇಕು ಆ ಕಾರು. ಇನ್ನೊಂದು ಸ್ಕಾರ್ಪಿಯೋ, ಮಹೀಂದ್ರ ಸ್ಕಾರ್ಪಿಯೋ ಕಾರು, ಇಂಡಿಯನ್ ಕಾರು. ಇನ್ನೊಂದು ಅದಕ್ಕೆ ಬೆಂಗಾವಲಾಗಿ ಇಟಿಯೋ ಅಲ್ವಾ, ಇಟಿಯೋಸ್ ಕಾರು. ಮೊದಲು ಚಿತ್ರದುರ್ಗದಲ್ಲಿ ಮೃತದೇಹ ಎಸೆಯಲು ಪ್ಲ್ಯಾನ್ ಮಾಡ್ತಾರೆ. ಯಾರು ಪ್ಲ್ಯಾನ್ ಮಾಡಿದ್ದು? ದರ್ಶನ್. ಇಲ್ಲಿ ಬೇಡಪ್ಪ, ಇಲ್ಲಿ ಎಲ್ಲಿಂದಲೋ ಬಂದ್ಬಿಟ್ಟು ತಗೊಂಡೋಗೋದು ಅಂತ ಆಗುತ್ತೆ. ಬೇಡ 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 ಅಂತ ಯಾರೊಬ್ಬ ಐಡಿಯಾ ಕೊಡ್ತಾನೆ. ಬಳಿಕ ಮೈಸೂರು ರಸ್ತೆಯ ಹೊರವಲಯದಲ್ಲಿ ಎಸ್ಬಿಡೋಣ ಅಂತ ಪ್ಲ್ಯಾನ್ ಆಗುತ್ತೆ. ಅಲ್ಲೂ ಬೇಡ. ಈ ಪ್ಲ್ಯಾನ್ ಫೇಲ್ ಆದ ಕೊನೆಗೆ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಎಸೆದು ಬಿಡ್ತಾರೆ. ಎಲ್ಲ ಹಾಕ್ಬಿಟ್ರು ಅಂತೇಳಿ. ಈಗ 3 ಬಾರಿ ಸುಮನಹಳ್ಳಿ ಬ್ರಿಡ್ಜ್ ಸುತ್ತಿರುತ್ತೆ ಈ ಗ್ಯಾಂಗು. ಈ ಕಾರ್ ಇದೆಯಲ್ಲ, ಹೋಗುತ್ತೆ ಬರುತ್ತೆ, ಹೋಗುತ್ತೆ ಬರುತ್ತೆ, ಹೋಗುತ್ತೆ ಬರುತ್ತೆ. ಸ್ಕಾರ್ಪಿಯೋದಲ್ಲಿ ಮೃತದೇಹ ಇತ್ತು, ಅದಕ್ಕೆ ಬೆಂಗಾವಲಾಗಿ ಇಟಿಯೋಸ್ ಇತ್ತು. ಆಮೇಲೆ ಸ್ಕಾರ್ಪಿಯೋ ಕಾರ್ನಲ್ಲೇ ಆರೋಪಿಗಳಾದಂಥ ಕಾರ್ತಿಕ್, ರಾಘು, ನಿಖಿಲ್ ಯಾರೋ ಸರೆಂಡರ್ ಆಗಿದ್ದರು ಅವರಿದ್ದರು. ಇಟಿಯೋಸ್ ಕಾರಲ್ಲಿ ಆರೋಪಿಗಳಾದ ಪ್ರದೋಷ್, ನಾಗರಾಜ್ ಇದ್ದರು. 5 ಜನ ಆಯಿತು. ಇನ್ನು ಥಾರಲ್ಲ, ಇದು ಯಾವ ಕಾರು ಅಂತಂದರೆ ವ್ರ್ಯಾಂಗ್ಲರ್. ಇನ್ನು ವ್ರ್ಯಾಂಗ್ಲರ್ ಕಾರ್ನಲ್ಲಿ ಶೆಡ್ ಮನೆಗೆ ಓಡಾಡಿರೋ ದರ್ಶನ್, ವ್ರ್ಯಾಂಗ್ಲರ್ ಕಾರು, ಥಾರಲ್ಲ. ಓಕೆ, ಇದೀಗ ಈ 3 ಕಾರುಗಳಿಂದಲೇ ಡೆವಿಲ್ ಗ್ಯಾಂಗ್ಗೆ ಕೆಡ್ಡ ಸಾಧ್ಯತೆ ಇದೆ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು, ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಟ್ಟಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.